नमः। हरि ओम। वक्रतुंड महाकाय सूर्य निर्विघ्नं कुरु मे देव सर्वकार्येषु सर्वदा। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम। ವೇದಗಳ ಅನೇಕ ಪ್ರಮಾಣಗಳನ್ನ ಇಟ್ಟುಕೊಂಡು ದೇವರೇ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದವನು. ಮಾಡಿದ ಸೃಷ್ಟಿ ಸತ್ಯವಿದೆ, ಅದರಿಂದ ಜೀವರಾಶಿಗಳಿಗೆ ಲಾಭವಿದೆ ಇತ್ಯಾದಿಯಾದ ವಿಷಯಗಳನ್ನ ಅನೇಕ ಪ್ರಮಾಣ ಪುರಸ್ಸರವಾಗಿ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಸೃಷ್ಟಿಯಕ್ಕಿಂತ ಮೊದಲು ದೇವರು ಬಿಟ್ರೆ ಯಾರು ಇದ್ದಿದ್ದಿಲ್ಲ ಅಂತ ಅನ್ನೋದಕ್ಕೆ ಎರಡು ಪ್ರಮಾಣಗಳನ್ನ ಕೊಟ್ಟು, ಬ್ರಹ್ಮ ಇಲ್ಲ, ರುದ್ರ ಇಲ್ಲ, ವಾಸುದೇವ ಮಾತ್ರ ಇದ್ದ ಅಂತರೋದನ್ನ ಹೇಳಿ, ಇನ್ನೊಂದು ಪ್ರಮಾಣದಲ್ಲಿ ಬ್ರಹ್ಮರುದ್ರರು ಇಲ್ಲ ಅಂತ ಹೇಳೋದ್ರ ಜೊತೆಗೆ ಇಂದ್ರ, ಚಂದ್ರ, ಕುಬೇರ, ಸೂರ್ಯ ಯಾರು ಇಲ್ಲ ಅಂತ ಅನ್ನೋದನ್ನು ಕೂಡ ಹೇಳಿ, ಆದಿಯಲ್ಲಿ ಒಬ್ಬನೇ ಇದ್ದಾನಂದ ಮೇಲೆ ಅವನೇ ಸರ್ವೋತ್ತಮನಾದ ಅಂತ ಆ ತತ್ವವನ್ನ ತಿಳಿಸಿ, ಇಂತಹ ಭಗವಂತನನ್ನ ಈ ಜೀವ ಯಾವಾಗ ಕಾಣ್ತಾನೋ ಆಗ ಇವನು ಕೂಡ ಕೆಲವು ಗುಣಗಳಿಂದ ಆ ದೇವರಿಗೆ ಸಾಮ್ಯವನ್ನು ಹೊಂದುತ್ತಾನೆ. ಕೆಲವು ಗುಣಗಳಿಂದ ಯಾರು ಬೇಕು? ಸಾಮ್ಯವನ್ನು ಹೊಂದುತ್ತಾರೆ ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯದಾ ಪಶ್ಯತೆ ರುಕ್ಮ ವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯುಪೈತಿ. ಯದಾ ಯಾವಾಗ, ಪಶ್ಯ ಅಂದ್ರೆ ಜೀವ, ಪಶ್ಯತೀತಿ ಪಶ್ಯ ನೋಡುತ್ತಾನೆ, ಆದ್ದರಿಂದ ಅವನಿಗೆ ಜೀವ. ಪಶ್ಯ ಅಂದ್ರೆ ಜೀವನು, ಪಶ್ಯತೆ ನೋಡುತ್ತಾನೋ ಯಾರನ್ನ? ರುಕ್ಮವರ್ಣಂ ಬಂಗಾರದ ಬಣ್ಣುಳ್ಳ, ಕರ್ತಾರಂ ಇಡೀ ಜಗತ್ತಿನ ಕರ್ತೃವಾದ, ಈಶಂ ಎಲ್ಲರನ್ನೂ ನಿಯಮನ ಮಾಡುವ, ಪುರುಷಂ ಪುರುಷ ಅಂದ್ರೆ ಪೂರು ಅಂದ್ರೆ ಪೂರ್ಣ, ಪೂರ್ಣವಾದ ಅಂದ್ರೆ ಷಡ್ಗುಣಗಳು, ಪೂರ್ಣವಾದ ಷಡ್ಗುಣವನಾದದ್ರಿಂದ ಪುರುಷ ಶಬ್ದದಿಂದ ಕರೆಸಿಕೊಳ್ಳಲ್ಪಡುವ. ಬ್ರಹ್ಮಯೋನಿ, ಬ್ರಹ್ಮ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳನ್ನು ಮಾಡಿದ್ದಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಒಂದು ಚತುರ್ಗ ಬ್ರಹ್ಮ, ಆ ಚತುರ ಬ್ರಹ್ಮನಿಗೆ ಯೋನಿ ಅಂದ್ರೆ ಕಾರಣನಾದ. ಇನ್ನೊಂದು ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ, ಅದಕ್ಕೆ ಕಾರಣನಾದ. ವೇದಕ್ಕೆ ಕಾರಣ ಆಗೋದು ಅಂದ್ರೆ ವೇದವನ್ನ ಅಭಿವ್ಯಕ್ತ ಮಾಡಿರುವ, ವೇದದ ಅಭಿವ್ಯಕ್ತಿಗೆ ಕಾರಣ. ಬ್ರಹ್ಮಯೋನಿ ಅಂದ್ರೆ ಭಗವಂತ ಅನಂತ ವೇದಗಳನ್ನ ಅವನು ತನ್ನ ಮುಖದಿಂದ ಉಚ್ಚಾರಣೆ ಮಾಡಿ ಹೊರಗೆ ಹಾಕಿದ್ದಾನೆ. ಅನಂತ ವೇದಗಳ ಅಭಿವ್ಯಕ್ತಿಗೆ ಯೋನಿ ಕಾರಣನಾಗಿದ್ದಾನೆ. ಬ್ರಹ್ಮದೇವರ ಉತ್ಪತ್ತಿಗೆ ಕಾರಣನಾಗಿದ್ದಾನೆ. ಜೊತೆಗೆ ಬ್ರಹ್ಮ ಅಂದ್ರೆ ವೇದ, ವೇದಗಳ ಅಭಿವ್ಯಕ್ತಿಗೆ ಕಾರಣನಾದದ್ದರಿಂದ ಬ್ರಹ್ಮಯೋನಿ. ಆ ಬ್ರಹ್ಮಯೋನಿಯಾದ ಭಗವಂತನನ್ನ ಯದಾ ಪಶ್ಯತೆ
ಯಾವಾಗ ನೋಡುತ್ತಾನೋ ತದಾ ಆಗ ವಿದ್ವಾನ್ ವಿದ್ವಾನ್ ಅಂದ್ರೆ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಪುಣ್ಯ ಪಾಪೇ ವಿಧೂಯ ಪುಣ್ಯ ಪಾಪಗಳನ್ನ ನಾಶ ಮಾಡಿಕೊಳ್ತಾನೆ. ಪುಣ್ಯ ಪಾಪವನ್ನ ನಾಶ ಮಾಡಿಕೊಳ್ತಾನೆ. ನಿರಂಜನ ನಿರ್ಲೇಪನಾಗ್ತಾನೆ. ಲೋಕದ ಯಾವಕ್ಕೂ ಸಂಬಂಧವಿಲ್ಲ ಅನ್ನೋಂಗಾಗ್ತಾನೆ. ಪರಂ ಸಾಮ್ಯಂ ನಿರ್ದುಃಖತ್ವಾದಿ ಗುಣಗಳಿಂದ ಸಾಮ್ಯವನ್ನ ಉಪೈತಿ ಹೊಂದುತ್ತಾನೆ. ಜೀವ ನಾವು ನೀವು ಎಲ್ಲರೂ ಸಾಧನ ಪರಿಪೂರ್ಣ ಬಂಗಾರದ ಮೈಬಣ್ಣುಳ್ಳ ಇಡೀ ಜಗತ್ತಿನ ಕರ್ತೃ ಆದ ಎಲ್ಲರಿಗೂ ಸ್ವಾಮಿಯಾದ ಪೂರ್ಣವಾದ ಷಡ್ಗುಣಗಳಿಂದ ಕೂಡಿರುವ ಬ್ರಹ್ಮನಿಗೆ ಕಾರಣನಾದ ವೇದಗಳ ಅಭಿವ್ಯಕ್ತಿಯ ಕಾರಣನಾದ ಪರಮಾತ್ಮನನ್ನ ಪಶ್ಯತೆ ಕಾಣುತ್ತಾನೋ ನೋಡುತ್ತಾನೋ. ಯಾವಾಗ ನೋಡುತ್ತಾನೋ ತದಾ ಆಗ ವಿದ್ವಾನ್ ಇವನು ಅಪರೋಕ್ಷ ಜ್ಞಾನಿಯಾಗಿ ಪುಣ್ಯ ಪಾಪಗಳನ್ನ ನಾಶ ಮಾಡಿಕೊಂಡು ನಿರಂಜನ ನಿರ್ಲೇಪನಾಗಿ ಪರಮಂ ಸಾಮ್ಯಂ ಅಂದ್ರೆ ನಿರ್ದುಃಖತ್ವಾದಿಗಳಿಂದ ಸಾಮ್ಯವನ್ನ ಉಪೈತಿ ಹೊಂದುತ್ತಾನೆ. ಪರಮಾತ್ಮನೇ ಆಗಂಗಿಲ್ಲ, ಪರಮಾತ್ಮನ ಸಾಮ್ಯವನ್ನ ಹೊಂದುತ್ತಾನೆ. ಪರಮಾತ್ಮನ ಸಾಮ್ಯ ಹೊಂದೋದಂದ್ರೆ ಏನು? ಪರಮಾತ್ಮನು ನಿರ್ದುಃಖ, ಇವನು ನಿರ್ದುಃಖ. ಅವನು ಕೇವಲ ಚಿಸ್ವರೂಪ, ಇವನು ಕೇವಲ ಚಿಸ್ವರೂಪ. ಹೀಗೆ ಅನೇಕ ಗುಣಗಳಿಂದ ದೇವರಿಗೆ ಇವನು ಸಾಮ್ಯವನ್ನ ಪಡೆಯುತ್ತಾನೆ. ಇದಕ್ಕೆ ಪರಮ ಸಾಮ್ಯ ಅಂತ ಕರೀತಾರೆ. ದೇವರನ್ನ ಕಂಡ ಮೇಲೆ ಅಪರೋಕ್ಷ ಜ್ಞಾನಿಯಾಗಿ ವಾಗುವ ಪುಣ್ಯ ಪಾಪಗಳನ್ನ ಕಳೆದುಕೊಂಡು ಅವನು ನಿರ್ಲೇಪನಾಗಿ ದೇವರಿಗೆ ದೇವರ ಸಾಮ್ಯವನ್ನು ಹೊಂದುತ್ತಾನೆ. ಯದಾ ಇದು ಬಹಳ ಮಹತ್ವದ ಇದು ಉಪನಿಷತ್ತು. ಯದಾ ಪಶ್ಯತೆ ರುಕ್ಮ ವರ್ಣಂ ಕರ್ತಾರಮೀಜಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಏನ ಯೋ ವೇದ ನಿಹಿತಂ ಗುಹಾಯಾಂ, ಇವೆಲ್ಲ ಉಪನಿಷತ್ತುಗಳು ವೇದಗಳು ಇವುಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಓಸ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಯಾವ ಅಧಿಕಾರಿಯಾದ ವ್ಯಕ್ತಿಯು ಪರಮೇ ಗುಹಾಯಾಂ ಪರಮೇ ಅಂದ್ರ ಶ್ರೇಷ್ಠವಾದ ಯಾವನು ಗುಹಾಯಾಂ ಹೃದಯ ಗುಹೆಯಲ್ಲಿ ಇರುವ ಯೋಮ್ನಿ ಪರಮೇ ವ್ಯೋಮ್ನಿ ಆಕಾಶದಲ್ಲಿ ನಿಹಿತಂ ಇರುವ ಪರಮಾತ್ಮನನ್ನ ವೇದ ಅಪರೋಕ್ಷತೆಯ ತಿಳಿದುಕೊಳ್ಳುತ್ತಾನೋ ಸಹ ಅವನು ವಿಪಶ್ಚಿತ ಬ್ರಹ್ಮಣ ಸಹ ಪರಬ್ರಹ್ಮನ ಜೊತೆಗೆ ಪರಬ್ರಹ್ಮನಿಂದ ಪರಬ್ರಹ್ಮನ ಜೊತೆಗೆ ಸರ್ವಾನ್ ಕಾಮಾನ್ ಅಶ್ನುತೆ ಎಲ್ಲ ವಿಷಯಗಳನ್ನ ಭೋಗ ಮಾಡುತ್ತಾನೆ ಅಂತ ವೇದದಲ್ಲಿ ಹೇಳಿದ್ದಾರೆ. ಅಂದ್ರ ತಮ್ಮ ಅದ್ರ ಬಿಂಬಾಪರೋಕ್ಷ ಅಂತ ಹೇಳ್ತಾರೆ. ತಮ್ಮ ಹೃದಯದಲ್ಲಿ ಇರುವ ಆ ಹೃದಯದಲ್ಲಿ ಇರುವ ಆಕಾಶ, ಆ ಆಕಾಶದಲ್ಲಿ ಇರುವ ಭಗವಂತನನ್ನ ಯಾರು ತಿಳಿದುಕೊಳ್ತಾರೋ ಅಂದ್ರೆ ಅಪರೋಕ್ಷತೆಯ ತಿಳಿದುಕೊಳ್ತಾರೋ, ಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಸಹ ಅವನು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡ ವ್ಯಕ್ತಿ
ವಿಪಶ್ಚಿತ ಬ್ರಹ್ಮಣ ಸಹ ಅಪರೋಕ್ಷ ಚತುರ್ಮುಖೇನ ಪರಬ್ರಹ್ಮಣ ಚತುರ್ಮುಖ ಬ್ರಹ್ಮನ ಜೊತೆಗೆ ಸರ್ವಾನ್ ಕಾಮಾನ್ ಅಶ್ನುತೆ ಎಲ್ಲ ಕಾಮಗಳನ್ನ ಭೋಗ ಮಾಡುತ್ತಾರೆ. ಅದು ಭಗವಂತನ ಅಪರೋಕ್ಷ ಜ್ಞಾನದಿಂದ ಮುಕ್ತಿ. ಅಪರೋಕ್ಷ ಜ್ಞಾನೇ ಆ ಅಪರೋಕ್ಷ ಜ್ಞಾನದ ವಿಶೇಷವನ್ನ ಮತ್ತೆ ಬೇರೆ ಪುರಾಣಗಳು ಉಪನಿಷತ್ತನ್ನ ಹೇಳಿದ್ರು. ತೈತರೇಯ ಬ್ರಾಹ್ಮಣ ವಲ್ಲಿಯಲ್ಲಿ ಬಂದದ್ದು. ಯೋ ವೇದ ನೇತಂ ಗುಹಾಯ ಪರಮೇ ವ್ಯೋಮನ್ ಸೋಸ್ತುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ. ಹರಿವಂಶ ಪುರಾಣದಲ್ಲಿ ಇದನ್ನು ಹೇಳಿದ್ದಾರೆ. ವಿದ್ಯುತ್ ತ್ವನ್ ಮಾನುಷ ವಿದ್ಯು ಸೂರ್ಯಮಂಡಲವಸುರಾಹ ಪ್ರತಿಬಿಂಬವಚ್ಚ ಗಿರೀಶೋ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ. ವಿದ್ಯುದ್ವನ್ ಮಾನುಷ ವಿದ್ಯು ಬಹಳ ಮಹತ್ವದ ನೋಡಿ. ಇದನ್ನು ಹರಿವಂಶ ಪುರಾಣದಲ್ಲಿ ಹೇಳ್ತಾರೆ. ವಿದ್ಯುದ್ವತ್ ಅಂದ್ರೆ ಈಗ ಮಳೆಗಾಲದಲ್ಲಿ ಮಿಂಚು ಬಂದು ಹೋಗ್ತು ನೋಡಿ. ಆ ಮಿಂಚು ಬಂದು ಹೋಯ್ತು ಅಂತಂದ್ರ ಅದು ಎಷ್ಟು ನಾವು ನೋಡ್ಬೇಕು ಹಂಗ ಮನುಷ್ಯರು. ಸೂರ್ಯಮಂಡಲದಂತೆ ದೇವತೆಗಳು, ಪ್ರತಿಬಿಂಬದಂತೆ ರುದ್ರದೇವರು, ಬ್ರಹ್ಮದೇವರು ಸ್ಪಷ್ಟವಾಗಿ ತಿಳ್ಕೊಳ್ತಾರೆ. ಹೀಗೆ ಆ ದೇವರನ್ನ ತಿಳಿದುಕೊಳ್ಳೋದ್ರೊಳಗೂ ತಾರತಮ್ಯವನ್ನ ತಿಳಿಸ್ತಾರೆ. ಆದ್ದರಿಂದ ಯಾರು ದೇವರನ್ನ ಚೆನ್ನಾಗಿ ತಿಳ್ಕೊಳ್ತಾರೋ ಅವರು ಪರೋಕ್ಷ ಜ್ಞಾನಿಗಳಾದ ಬ್ರಹ್ಮದೇವರ ಜೊತೆಗೆ ಎಲ್ಲ ಕಾಮಗಳನ್ನ ಭೋಗ ಮಾಡುತ್ತಾರೆ. ಇನ್ನೊಂದು ವೇದ ಮಂತ್ರ, ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರ್ಣಾನಿ ವೋಚಂ. ಇದು ಋಗ್ವೇದ ಮಂತ್ರದ ಋಗ್ವೇದ ಸಂಹಿತದಲ್ಲಿ 2ನೇ ಮಂಡಲದಲ್ಲಿ ಬರುವುದು. ಇನ್ 4ನೇ ಮಂಡಲದಲ್ಲಿ ಬರುವುದು ಸತ್ಯಮೇವ ಮನು ವಿಶ್ವೇ ಮದಂತಿ ರಾತ್ರಿಂ ದೇವಸ್ಯ ಗೃಣತೋ ಮಗೋನಃ. ಪ್ರಘ ಅನು ಅಸ್ಯ ಮಹತೋ ಮಹಾನಿ. ಪ್ರ ಅನ್ನೋದು ಓಚಂ ಅಂತ ಕೊನಿಗೊಂದು ಶಬ್ದ, ಪ್ರೋಚಂ ಅದೇ ಪ್ರಾವೋಚಂ. ಇನ್ನ ಘ ಆ ಘಕ್ಕೆ ಏವ ಅಂತ ಅರ್ಥ. ಅಂದರೆ ಅಸ್ಯ ಕರ್ಣಾನಿ ಮಹಾನಿ ಸತ್ಯ. ಸತ್ಯಸ್ಯ ಅಸ್ಯ, ಸತ್ಯಸ್ಯ ಅಂದ್ರೆ ಸತ್ಯವಾದ ಮಾತುಗಳುಳ್ಳ, ಅಸ್ಯ ಆ ಭಗವಂತನ, ಮಹತಃ ಸರ್ವೋತ್ತಮಸ್ಯ ಆ ಭಗವಂತನ, ಮಹಾನಿ ದೊಡ್ಡದಾದ, ಕರ್ಣಾನಿ ಕರ್ಮಗಳು, ಸತ್ಯ ಸತ್ಯಾನಿ ನು ಇದಾನೀಂ ಈಗ, ಪ್ರಾವೋಚಂ ಓಚಂ ಕೊನೆಗೆದ, ಪ್ರ ಮೊದಲಿಗೆದ, ಪ್ರಾವೋಚಂ ಘ ಅಂದ್ರೆ ಪ್ರಾವೋಚಮೇವ ಅಂದ್ರೆ ಸತ್ಯವೇ ಆಗಿವೆ ಎಂದು ಹೇಳುತ್ತದೆ ಅಂತ. ದೇವರ ಏನು ಮಹಿಮಾವನೋ ಅದು ಸತ್ಯನೇ. ಇನ್ನು 2ನೇ ವೇದ ಮಂತ್ರ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರ, ಅಸ್ಯ ದೇವಸ್ಯ ದೇವಸ್ಯ ಮಘೋನಃ ಗಣತಃ. ಗಣತಃ ಅಂದ್ರೆ ಸ್ತೋತ್ರ ಮಾಡುವ, ದೇವಸ್ಯ ಅಂದ್ರ ಮಘೋನಃ ದೇವತೆಯಾದ ಇಂದ್ರನ, ರಾತಿಂ ಅಂದ್ರ ಅವಿಷ್ಟದಾತಾರವಾದ ಭಗವಂತ, ಏನಂ ಅನುವಿಶ್ ಇಂದ್ರದೇವರನ್ನು ಅನುಸರಿಸಿಕೊಂಡು ದೇವತೆಗಳು ಮದಂತಿ ಹರ್ಷವನ್ನು ಹೊಂದುತ್ತಾರೆ. ಏತ ಸತ್ಯಂ ಇದು ಸತ್ಯವಾಗಿದೆ. ಸತ್ಯಂ ಇತ್ಯೇತತ್ ಏನಂ ಇತ್ಯಸ್ಯ ವಿಶೇಷಣವ. ಏನಂ ಸತ್ಯಮೇವ ಅತ್ರ ವಿಷ್ಣುಕೃತ ಸರ್ಜನಾದಿ ಸತ್ಯತ್ವಂ ಮುಕ್ತಂ ಭವತಿ. ದೇವರು ಮಾಡಿದ ಸೃಷ್ಟಿ ಇದು ಸತ್ಯವಾಗಿದೆ ಅಂತ ಅನ್ನೋದನ್ನು ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸುಸ್ಪಾರ್ಹ ಮುತಚೇತೋ ತದಾತ. ಇದು 10ನೇ ಮಂಡಲದಲ್ಲಿ ಬರುವ ಒಂದು ಮಂತ್ರ. ಇದೇನ್ ಹೇಳ್ತಾ ಇದೆ
ಅಂತಂದ್ರ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೋ ಅದು ಸತ್ಯನೇ. ಭಗವಂತ ಏನು ಸೃಷ್ಟಿ ಮಾಡಿದ್ದಾನೋ ಅದು ಸತ್ಯನೇ. ಅದರಲ್ಲಿ ಏನು ಮಿಥ್ಯಾ ಇಲ್ಲ, ಸುಳ್ಳಿಲ್ಲ, ಅಸತ್ಯ ಇಲ್ಲ. ಯಚ್ಚಿಕೇತ ಸತ್ಯಂ ಇತ್. ಇತ್ ಅಂದ್ರ ಏವ ಅಂದ್ರೆ ಸತ್ಯಮೇವ, ಸತ್ಯಮಿತ್ ಅಂದ್ರೆ ಸತ್ಯನೇ. ತತ ಅದು ಮೋಘಂನ, ಅದು ಸುಳ್ಳಲ್ಲ. ಉತ ಸ್ಪಾರ್ಹಂ ಸ್ಪೃಹಣೀಯಂ ಅಂದ್ರೆ ಸ್ಪೃಹಿಸಲು ಯೋಗ್ಯವಾದ, ಸ್ಪಾರ್ಹಂ ವಸು, ಸ್ಪೃಹಣೀಯವಾದ ವಸು ಐಶ್ವರ್ಯವನ್ನ ಚೇತೋತ ದಾತ. ಚೇತ ಅಂದ್ರೆ ಬಲ್ಯಾದಿಗಳಿಂದ ಗೆದ್ದು, ಉತ ಜಯಾನಂತರಂ ದಾತ ಇಂದ್ರಾದಿಗಳಿಗೆ ಕೊಟ್ಟ. ಚೇತ ಉತ ದಾತ, ಚೇತ ಅಂದ್ರೆ ಗೆದ್ದ, ಇಂದ್ರ ಬಲ್ಯಾದಿಗಳಿಂದ ಗೆದ್ದ, ಉತ ಗೆದ್ದ ನಂತರ ದಾತ ಇಂದ್ರಾದಿಗಳಿಗೆ ಕೊಟ್ಟ ಅಂತ ದೇವರು ಬಲಿಚಕ್ರವರ್ತಿಯಲ್ಲಿ ಇರುವ ಸ್ಮರಣೀಯವಾದ ಐಶ್ವರ್ಯವನ್ನ ಗೆದ್ದು ಅದನ್ನ ಇಂದ್ರನಿಗೆ ಕೊಟ್ಟ. ಇದು ಸತ್ಯ ಅಂತ 10ನೇ ಮಂಡಲದಲ್ಲಿ. 8ನೇ ಮಂಡಲದಲ್ಲಿ ಸತ್ಯಸ್ಯೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯೆ ಅಸ್ಯ ಮಹಿಸಾ ಮಹಿಮಾ ಸತ್ಯ. ಈ ಭಗವಂತನ ಶ್ರುತ್ಯಾದ್ಯುಕ್ತವಾದ ಜಗತ್ಸರ್ಜನಾದಿ ಲಕ್ಷಣವುಳ್ಳ ಈ ಭಗವಂತನ ಮಹಿಮೆಯು ಸತ್ಯ, ಸತ್ಯವೇ ಆಗಿದೆ. ಮಹಿಮಾ ಅಂದ್ರೆ ಏನ್ರಿ? ಜಗತ್ಸರ್ಜನಾದಿ, ಜಗತ್ತಿನ ಸೃಷ್ಟ್ಯಾದಿ ರೂಪವಾದ ಏನು ಮಹಿಮಾನೋ ಅದು ಸತ್ಯವೇ. ಅದನ್ನು ನಾವು ಅಂದ್ರೆ ವಿಪ್ರರೇ ಪ್ರಧಾನವಾಗಿ ಉಳ್ಳ ಯಜ್ಞೇಶು, ಯಜ್ಞಗಳಲ್ಲಿ ಶವಹ ಸುಖವನ್ನ ಉದ್ದೇಶಿಸಿಕೊಂಡು, ಶವ ಅಂದ್ರೆ ಕನ್ನಡದ ಶವ ಅಲ್ರಿ, ಶವ ಅಂದ್ರೆ ಸುಖ, ಆ ಸುಖವನ್ನ ಉದ್ದೇಶಿಸಿಕೊಂಡು ನಾವು ಸ್ತೌಮಿ ಸ್ತೋತ್ರ ಮಾಡ್ತೇವೆ. ಈ ಏನು ಮಹಿಮಾದನೋ ಇದು ಸತ್ಯನೇ ಅಂತ ಮತ್ತೊಂದು ಮಂತ್ರದಿಂದ ಹೇಳಿದರು. ಭಗವಂತನ ಗುಣಗಳು ಸತ್ಯ, ಸತ್ಯ ವಿಷ್ಣೋರ್ ಗುಣ ಸರ್ವೇ ಸತ್ಯ ಜೀವೇಶಯೋರ್ಭಿದ. ಸತ್ಯೋ ಮಿಥೋ ಜೀವ ಭೇದ ಸತ್ಯಂಚ ಜಗದೀದೃಶಂ. ವಿಷ್ಣೋ ಗುಣಾ ಸರ್ವೇ ಗುಣಾ ಸತ್ಯಾಹ. ಭಗವಂತನ ಎಲ್ಲ ಗುಣಗಳು ಸತ್ಯವಾಗಿವೆ. ಜೀವೇಶಯೋ ಭಿದ ಸತ್ಯ, ಜೀವ ಮತ್ತು ಈಶ್ವರಿಗೆ ಇರುವ ಭೇದ ಇದು ಸತ್ಯವಾಗಿದೆ. ಜೀವಭೇದ ಮಿತಃ ಮಿತಃ ಜೀವಭೇದ, ಜೀವ ಈಶ್ವರಿಗೆ ಭೇದ. ಮಿತಃ ಜೀವಭೇದ ಅಂದ್ರೆ ಪರಸ್ಪರವಾಗಿ ಜೀವರ ಭೇದ, ಅದು ಸತ್ಯವಾಗಿದೆ. ಜೀವ ಈಶ್ವರಿಗೆ ಭೇದ ಸತ್ಯ, ಮಿತಃ ಜೀವಭೇದ ಇದು ಸತ್ಯ. ಈ ಜಗತ್ತು, ಈ ತರದ ಜಗತ್ತು ಇದು ಸತ್ಯಂಚ ಸತ್ಯವೇ ಆಗಿದೆ. ಅಸತ್ಯ ಸ್ವಗತೋ ಭೇದೋ ವಿಷ್ಣೋರ್ನಾನ್ಯದ ಅಸತ್ಯಕಂ. ವಿಷ್ಣುವಿನಲ್ಲಿ ಸ್ವಗತಃ ಭೇದ ಅಸತ್ಯ. ವಿಷ್ಣುವಿನ ಕೈ ಕಾಲು ಕಣ್ಣು ಮೂಗು ಜ್ಞಾನಾನಂದಾದಿ ಗುಣಕ್ರಿಯಾಗಳಿರವನೋ ಅವುಗಳಲ್ಲಿ ಭೇದ ಇಲ್ಲ, ಅದು ಅಸತ್ಯ. ವಿಷ್ಣೋ ಅನ್ಯದ್ ಅಸತ್ಯಕಂ, ವಿಷ್ಣೋ ಅನ್ಯದ್ ಅಸತ್ಯಕಂ. ಸ್ವಗತ ಸ್ವಾವತಾರ ಸ್ವಾವಯವ ಗತ ಭೇದ, ವಿಷ್ಣುವಿನ ಒಳಗೆ ಇರುವ ಭೇದ, ಅವತಾರದಲ್ಲಿರುವ ಭೇದ, ತನ್ನ ಅವಯವಗಳಲ್ಲಿರುವ ಭೇದ ಇದು ಸುಳ್ಳು. ಅಂದ್ರೆ ಇದಾನೀಂತನ ಜಗದ್ ಅನಾದ್ಯನಂತ ಕಾಲೀನ ಸಕಲ ಜಗತ್ ಅಂತ್ಯಪಿ ಸತ್ಯಾನೀಹ. ವಿಷ್ಣೋ ಸ್ವಗತ ಭೇದ ಅಸತ್ಯ. ಆ ಸ್ವಗತ ಅನ್ನೋ ಶಬ್ದಕ್ಕೆ ಅರ್ಥ ಬರೆದರು. ಸ್ವಗತ ಅಂದ್ರೆ ಅವತಾರ ಸ್ವಾವಯವಗತ, ತನ್ನ ಅವತಾರಗಳಲ್ಲಿಯೂ ಭೇದ ಇಲ್ಲ, ತನ್ನ ಅವಯವಗಳಲ್ಲಿಯೂ ಭೇದ ಇದು ಅಸತ್ಯ ಅಂದ್ರೆ ಇಲ್ಲ.
ಈ ಜಗತ್ತು ಅನ್ಯದ ಅಸತ್ಯಕಂ. ಇದನ್ನು ಬಿಟ್ಟು ಏನ್ ಹೇಳ್ತಾರಲ್ಲ ಅದೆಲ್ಲ ಅಸತ್ಯ. ಜೀವಭೇದ ಸ್ವಗತ ಭೇದ ವಿಷ್ಣೋ ಸ್ವಗತ ಭೇದ ಅಸತ್ಯ. ಅನ್ಯತ ಇದನ್ನು ಬಿಟ್ಟು ಮತ್ತೇನ್ ಹೇಳಿದರೆ ಅಸತ್ಯಕಂ, ಅದು ಕೂಡ ಸತ್ಯವಲ್ಲ. ಜಗತ್ ಪ್ರವಾಹ ಏನದಲ್ಲ ಇದು ಸತ್ಯವೇ ಆಗಿದೆ. ಅಯಂ ಪಂಚಭೇದ ಸಮನ್ವಿತ ಜಗತ್ ಪ್ರವಾಹ ಸತ್ಯ. ಪಂಚಭೇದಗಳಿಂದ ಕೂಡಿದ ಈ ಜಗತ್ತು ಸತ್ಯವಾಗಿದೆ. ಯಾವ ಪಂಚಭೇದಗಳು? ಜೀವೇಶ್, ಇದು ಬಹಳ ಮಹತ್ವದ್ದು, ನೆನ್ಪಿಟ್ಕೋರಿ, ಬಾಬಟ್ ಮಾಡ್ಬಿಡ್ರಿ. ಜೀವೇಶಯೋರ್ಭಿದಾಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ಜಡಾನಾಂಚ ಜಡ ಜೀವ ವಿಧಾ ತಥಾ. ಈ ಒಂದು ಶ್ಲೋಕ ನೀವು ನೆನಪಿಟ್ಕೊಂಡ್ಬಿಟ್ರಂದ್ರೆ ಬಾಯ್ಪಾಟ್ ಮಾಡಿದ್ರೆ 5 ಭೇದಗಳು ಯಾವುವು ಅನ್ನೋದು ಹೇಳಿಕ್ ಬರ್ತದೆ. ಮೊದಲೇದ್ ಯಾವಾದ್ರಿ? ಜೀವೇಶಯೋರ್ಭಿದ, ಜೀವ ಈಶನಿಗೆ ಭೇದ, ಇದು ಸತ್ಯ. ಜೀವಭೇದ ಪರಸ್ಪರಂ, ಜೀವ ಮತ್ತು ಇನ್ನೊಬ್ಬ ಜೀವನಿಗೆ ಪರಸ್ಪರ ಜೀವನಿಗೆ ಭೇದ ಸತ್ಯ. ಎರಡನೇದ್ದು. ಮೂರನೇದ್ದು ಜಡೇಶಯೋಹೋ, ಜಡಕ್ಕೂ ಮತ್ತು ಈಶನಿಗೂ ಭೇದ. ಜಡಾನಂಚ, ಜಡಕ್ಕೂ ಇನ್ನೊಂದು ಜಡಕ್ಕೂ ಭೇದ. ಅದೇ ರೀತಿಯಾಗಿ ಜಡ ಜೀವ ವಿಧ, ಜಡಕ್ಕೂ ಜೀವಕ್ಕೂ. 3 ವಸ್ತುಗಳು 5 ಭೇದ. 3 ವಸ್ತುಗಳು ಯಾವುವು? ಜೀವ, ಪರಮಾತ್ಮ, ಜೀವ, ಜಡ. ಈ ಮೂರು ವಸ್ತುಗಳು 5 ಭೇದ. ಜೀವ ಜೀವರಿಗೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ. ಇನ್ನು ಈಶ ಉಳಿದ, ಈಶನಿಗೂ ಜಡಕ್ಕೂ ಭೇದ, ಈಶನಿಗೂ ಜೀವನಿಗೂ ಭೇದ. ಹೀಗೆ 5 ಭೇದಗಳು ಇವು ಸತ್ಯ. ಇವೇ ಪಂಚಭೇದ. ಈ ಪಂಚಭೇದಗಳೇನವಲ್ಲ, ಪಂಚಭೇದ ಇಮೇ ನಿತ್ಯಾಹ ಸರ್ವಾವಸ್ಥಾಸು ಸರ್ವಜಃ ಮುಕ್ತಾನಾಂಚನ ಹೀಯಂತೆ ತಾರತಮ್ಯಂಚ ಸರ್ವದಾ. ಭೇದಗಳೇನವಲ್ಲ ಈಗಾಗಲೇ ಹೇಳಿದ್ರು. ಜೀವ, ಜಡ, ಈಶ 3. ಇನ್ನ ಜೀವನಿಗೂ ಜಡಕ್ಕೂ ಜಡಕ್ಕೂ ಭೇದ, ಜೀವಕ್ಕೂ ಜೀವಕ್ಕೂ ಭೇದ, ಜೀವಕ್ಕೂ ಜಡಕ್ಕೂ ಭೇದ, ಈಶನಿಗೂ ಜಡಕ್ಕೂ ಭೇದ, ಈಶನಿಗೂ ಈಶನಿಗೂ. ಅಂದ್ರ 2, 3 ಸಿದ್ಧ. ಜೀವ ಜೀವ, ಜೀವ ಜಡ, ಜಡ ಜಡ. ಇನ್ನ ಜೀವ ಈಶ, ಈಶ ಜಡ. ಹೀಗೆ 5 ಭೇದಗಳು ಸರ್ವಾವಸ್ಥಾಸು ಸರ್ವಶಃ ನಿತ್ಯಾಹ. ಎಲ್ಲಾ ಅವಸ್ಥೆಗಳಲ್ಲಿ, ಎಲ್ಲಾ ಅವಸ್ಥೆ ಅಂದ್ರೆ ಏನ್ರಿ? ಮನುಷ್ಯರಿಗೆ ಬರೋದೇ 2 ಅವಸ್ಥಾ. ಒಂದು ಸಂಸಾರಾವಸ್ಥಾ, ಇನ್ನೊಂದು ಮುಕ್ತ್ಯವಸ್ಥಾ. ಒಂದು ಸಂಸಾರದಲ್ಲಿ ಇರುವುದು, ಇಲ್ಲ ಮುಕ್ತಿಯಲ್ಲಿರುವುದು. ಈ 2 ಬಿಟ್ರೆ ಬೇರೆದೇನು ಇಲ್ಲ. ಈ ಎಲ್ಲಾ ಕಾಲಕ್ಕೂ ಕೂಡ ಈ ಪಂಚಭೇದಗಳು ನಿತ್ಯವಾಗಿವೆ. ಮುಕ್ತಾನಾಂಚನ ಹೀಯಂತೆ ತಾರತಮ್ಯಂಚ ಸರ್ವದ. ಮುಕ್ತರಾದ ಮೇಲೆಯೂ ಈ ತಾರತಮ್ಯ, ಜೀವರ ಭೇದ ಅಲ್ಲಿ ತಾರತಮ್ಯ, ಜೀವ ಈಶ್ವರ ಭೇದ, ಜಡಭೇದ ಅಲ್ಲೂ ಕೂಡ ಇದ್ದದ್ದೇ. ಅಲ್ಲೂ ಕೂಡ ಇದು ಏನು ವ್ಯತ್ಯಾಸ ಆಗೋದಿಲ್ಲ. ಮುಕ್ತಾನಾಂಚನ ಹೀಯಂತೆ ತಾರತಮ್ಯಂಚ ಸರ್ವದಾ. ಈ ಎಲ್ಲ ವಸ್ತುಗಳಲ್ಲಿ ಇರುವ ತಾರತಮ್ಯ, ಭೇದ ಇದು ಯಾವಾಗಲೂ ನಾಶ ಹೊಂದುವುದಿಲ್ಲ. ಇನ್ನ ಕ್ಷಿತಿಬಾ ಮನುಷ್ಯ ಗಂಧರ್ವ ದೇವಾಶ್ಚ ಪಿತರಶ್ಚರಾಹ ಆಜಾನಜ ಕರ್ಮಜಾಶ್ಚ ದೇವ ಇಂದ್ರ ಪುರಂದರ. ಕ್ಷಿತಿಬಾ
ಈ ತಾರತಮ್ಯ ಅಂತಂದ್ರಲ್ಲ, ಈ ತಾರತಮ್ಯ ಯಾವಾಗಲೂ ಇರ್ತದಂದ್ರು. ಏನದು ತಾರತಮ್ಯ? ಕ್ಷಿತಿಪ ಅಂದ್ರೆ ರಾಜರು, ಮನುಷ್ಯ ಗಂಧರ್ವರು, ದೇವತೆಗಳು, ಆಮೇಲೆ ಪಿತೃಗಳು, ಚಿರಾಹ ಪಿತರಹ, ಪಿತೃದೇವತೆಗಳು, ಆಜಾನಜ ದೇವತೆಗಳು, ದೇವಕುಲದಲ್ಲಿ ಹುಟ್ಟಿದ ಅನಾಖ್ಯಾತ ದೇವತೆಗಳು, ಅಜಾನಜ ದೇವತೆಗಳು, ಕರ್ಮಜಾಹ ಕರ್ಮಣಾ ದೇವತ್ವವನ್ನು ಹೊಂದಿದ ಬಲ್ಯಾದಿಗಳು, ದೇವಾಹ ಅಂದ್ರೆ ತಾತ್ವಿಕ ದೇವತೆಗಳು, ಇಂದ್ರ ಅಂದ್ರೆ ದಕ್ಷ, ಪುರಂದರ ಅಂದ್ರೆ ಇಂದ್ರ. ಇಂದ್ರ ಶಬ್ದದಿಂದ ದಕ್ಷನನ್ನು ತೆಗೆದುಕೊಳ್ಳು, ಪುರಂದರ ಅನ್ನೋ ಶಬ್ದದಿಂದ ಇಂದ್ರನ ತೆಗೆದುಕೊಳ್ಳು. ಅಥವಾ ವಿಶೇಷಣ ವಿಶೇಷ ಅಂತ ಇಟ್ಕೊಂಡು ಇಂದ್ರ ಪುರಂದರ, ಪುರಂದರನಿಗೆ ಇಂದ್ರ ಅನ್ನೋದು ವಿಶೇಷಣ, ಹಂಗಾದ್ರೂ ಇಟ್ಕೊಳ್ಳಿ. ಅಂದ್ರೆ ಇದು ತಾರತಮ್ಯ. ರಾಜರು, ಮನುಷ್ಯ ಗಂಧರ್ವರು, ದೇವತೆಗಳು ಅಂದ್ರೆ ದೇವಗಂಧರ್ವರು, ಪಿತೃಗಳು, ಚಿರಪಿತೃಗಳು, ಆಜಾನಜ ದೇವತೆಗಳು, ಕರ್ಮಜ ದೇವತೆಗಳು, ದೇವತೆಗಳು, ಇಂದ್ರ ಅಂದ್ರೆ ದಕ್ಷ, ಪುರಂದರ ಅನ್ನುವ ಏನು ತಾರತಮ್ಯವಿದೆ, ಈ ತಾರತಮ್ಯ ಏನಾದರೂ ಹೋಗೋದಿಲ್ಲ. ಇದೇ ತಾರತಮ್ಯ, ಇದು ನಿತ್ಯ, ಯಾವಾಗಲೂ ಇದ್ದದ್ದು. ಇನ್ನು ಮತ್ತಿದ್ರೊಳಗೆ ಅವಾಂತರಗಳು ಮತ್ತೆ ಬೇರೆ ಬೇರೆ ಸೇರಿಸ್ತಾರೆ. ಇರ್ಲಿ, ಇಷ್ಟು ಮುಖ್ಯ. ರಾಜರು, ಮನುಷ್ಯ ಗಂಧರ್ವರು, ದೇವತೆಗಳು, ಚಿತ್ರಪಿತೃದೇವತೆಗಳು, ಅಜಾನಜ ದೇವತೆಗಳು, ಕರ್ಮಜ ದೇವತೆಗಳು, ದೇವತೆಗಳು, ದಕ್ಷ, ಪುರಂದರ ಅಂತ ಹೀಗೆ ಈ ತಾರತಮ್ಯ ಎಲ್ಲಿ ಹೋಗೋದಿಲ್ಲ. ಇನ್ನೊಂದು ಹೇಳ್ತಾರೆ, ರುದ್ರ ಸರಸ್ವತಿ ವಾಯುರ್ ಮುಕ್ತಾಹ ಶತಗುಣೋತ್ತರಾಹ. ಇವರೆಲ್ಲರೂ ಕೂಡ ಮುಕ್ತಿಯಾದರೂ ಕೂಡ 100 ಗುಣಗಳಿಂದ ಶ್ರೇಷ್ಠರಾಗ್ತಾರೆ. ಏಕೋ ಬ್ರಹ್ಮಾಚ ವಾಯುಶ್ಚ ಇಂದ್ರೋ ರುದ್ರ ಸಮಸ್ತತ ಏಕೋ ರುದ್ರಸ್ತಥಾ ಶೇಷೋ ನ ಕಶ್ಚಿತ್ ವಾಯುನಾ ಸಮಃ. ಏಕೋ ಬ್ರಹ್ಮಾಚ ವಾಯುಶ್ಚ, ಬ್ರಹ್ಮ ವಾಯು ಇವರು ಸಮ. ಇಂದ್ರ ವೀಂದ್ರ, ವೀಂದ್ರ ಅಂದ್ರೆ ಗರುಡ, ಗರುಡ ರುದ್ರ ಸಮ. ರುದ್ರ ಶೇಷ ಇವರು ಸಮ. ಇವರು ಯಾರು? ವಾಯುದೇವರಿಗೆ ಸಮ ಅಲ್ಲ. ಮುಕ್ತೇಶು ಶ್ರೀಸ್ತಥಾ ವಾಯೋ ಸಹಸ್ರ ಗುಣಿತಾ ಗುಣೈ. ಮುಕ್ತರಲ್ಲಿ ಲಕ್ಷ್ಮೀದೇವಿ ವಾಯುದೇವರಿಗಿಂತಲೂ ಸಹಸ್ರ ಪಟ್ಟು ಗುಣಗಳಿಂದ ಗುಣಿತಳಾಗಿದ್ದಾಳೆ. ಆ ಲಕ್ಷ್ಮೀದೇವಿಗಿಂತಲೂ ಅನಂತ ಗುಣಗಳಿಂದ ಭಗವಂತ ಇದ್ದಾನೆ. ನಕಶ್ಚಿತ್ ಸಮಸ್ಸದ, ಆ ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ವಾಯುದೇವರಿಗಿಂತಲೂ ಸಹಸ್ರ ಗುಣಗಳಿಂದ ಗುಣಿತಳಾಗಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗಿಂತಲೂ ಅನಂತ ಗುಣಗಳಿಂದ ಗುಣಿತನಾಗಿದ್ದಾನೆ ವಿಷ್ಣು. ಅವನಿಗೆ ಸಮಾನರಾದರೂ ಯಾರೂ ಇಲ್ಲ. ಅಂತ ಇತ್ಯಾದಿ ವೇದ ವಾಕ್ಯಂ ವಿಷ್ಣೋರ್ ಉತ್ಕರ್ಷಮೇವ ವಕ್ತುಚ್ಚೈ. ಈ ಎಲ್ಲ ವೇದ ವಾಕ್ಯಗಳು ಭಗವಂತನ ಸರ್ವೋತ್ತಮತ್ವವನ್ನೇ ಉಚ್ಚೈ ವಕ್ತಿ ಗಟ್ಟಿಯಾಗಿ ಹೇಳುತ್ತವೆ. ಅಲ್ಲೇ ಅವುಗಳಿಗೆ ತಾತ್ಪರ್ಯ ಮಹತ್, ತಾತ್ಪರ್ಯನೂ ಬೃಹತ್ತಾದ ತಾತ್ಪರ್ಯನೂ ಅಲ್ಲೇ ಇದೆ. ಇತ್ಯುಕ್ತಂ, ಈ ರೀತಿಯಾಗಿ ಹೇಳಿದ್ದಾರೆ. ಯಹ ಮಾವಿತಿ ಸ್ವಯಂ ತೇನ, ತೇನ ವಿಷ್ಣುನಿಂದ, ಸ್ವಯಂ ಕೃಷ್ಣ ರೂಪನಾದಾಗ ಅತ್ರ ವಿಷ್ಣೋ ಗುಣೋತ್ಕರ್ಷೆ ಮಹಾ ತಾತ್ಪರ್ಯ ಅಂತ ಹೇಳಿದ್ದಾನೆ. ಆದ್ದರಿಂದ ವೇದ ಪುರಾಣಗಳಲ್ಲಿ ದೇವರ ಸರ್ವೋತ್ತಮತ್ವವನ್ನ ಹೇಳಿ ತಾರತಮ್ಯವನ್ನು ಹೇಳಿದ್ದಾರೆ. ಈ ತಾರತಮ್ಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹೀಗೆ ಇರುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಮತ್ತೆ ಹೇಳ್ತಾರೆ, ನಾಳಿನ ದಿನ ಮತ್ತೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ